ಇಲ್ಲಿ ಸಲೂನ್ ಎಲ್ಲ ಆಯ್ತಣ್ಣ? ಸಲೂನ್ ಬಾಡಿ ಮಸಾಜ್. ನೀವು ಬಾಡಿ ಮಸಾಜ್ ಮಾಡ್ತಿರಲ್ವಾ ನೀವು? ಹಾ, ಮೈಕೈ ನೋವು ಬಾಡಿ ಮಸಾಜ್ ನೀವು ಮಾಡ್ತಿರಲ್ಲ ಅಲ್ಲಿ. ಅಲ್ಲಿ ಅಂಗಡಿ ಇಟ್ಕೊಂಡಿದ್ರೆ ನೀವೇನ್ ಅದೇನು ಆಫ್ ರೇಟ್ ಮಾಡ್ಕೊಡೋಣ? ಎಲೆಕ್ಟ್ರಿಷಿಯನ್ ಇದೇ ಯಾವಾಗ ಚೇಂಜ್ ಮಾಡ್ಕೊಂಡ್ರಿ? ಬಾಡಿ ಮಸಾಜ್ ಮಾಡೋರಲ್ವಾ ನೀವು? ಅಣ್ಣ ಒಂದ್ 50 ರೂಪಾಯಿ ಕೊಡ್ತೀನಿ, ಒಂದ್ ಸ್ವಲ್ಪ ಬಾಡಿ ಮಸಾಜ್ ಮಾಡ್ಕೊಡೋಣ ಮೈಕೈ ನೋವು. ಬಾಣ ಇಲ್ಲ ಅಣ್ಣ, ಅದೇನೋ ಒಂದ್ 60 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬಾಣ ಇಲ್ಲಿ. ಅಲ್ಲ ಅಣ್ಣ, ಒಂದ್ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬನ್ನಿ. ಗೊತ್ತಿಲ್ಲ, ನೀವು ಸುಮ್ಮನೆ ಯಾಕೆ ನನ್ನ ತಲೆಗಿಡ್ತಿದ್ದೀರಾ? ಮತ್ತೆ ಅವಾಗ ಮಾಡ್ತಿದ್ರಲ್ಲ ನೀವೇ ತಾನೇ ಅದು ಅಲ್ಲಿ ಇದ್ರತ್ರ ಉಳ್ಳಾಳ ಹತ್ರ. ನಿಮ್ ಹೆಸರನ್ನ ಹೇಳಿ, ಅವ್ರ ಹೆಸರೆಲ್ಲ ತಿಳ್ಕೊಳಕಾಯ್ತದ? ಅಲ್ಲ, ಅವ್ರ ಹೆಸರೆಲ್ಲ ತಿಳ್ಕೊಳಕಾಯ್ತದ ನಿಮ್ಮ ಹೆಸರೆಲ್ಲ? ಅಲ್ಲ ಕಾರಣ ನಿಮ್ ಹೆಸರೆಲ್ಲ ತಿಳ್ಕೊಂಡು ನಾವು ಬಾಡಿ ಮಸಾಜ್ ಕೇಳೋಕಾಯ್ತದ ಅಲ್ಲಿ? ಯಾವಾಗ ಕ್ಲೋಸ್ ಮಾಡಿದ್ರಿ ಅದನ್ನ? ಅಣ್ಣ ಒಂದ್ ಅದೇನ ಆಫ್ ರೇಟ್ ಕೊಡ್ತೀನಿ ಮಾಡ್ಕೊಡೋಣ ಬಾಡಿ ಮಸಾಜು. ಎವಿ ಮೈಕೈನ ಒಂದ್ 50 ರೂಪಾಯಿ ಕೊಡ್ತೀನಿ ಮಾಡ್ಕೊಡೋಣ. ಏನು ಹೇಳ್ತಾ ಇಲ್ಲ, ನಾ ಕೆಲ್ಸನೇ ಗೊತ್ತಿಲ್ಲ ಅಂತ. ಸಿಂಪಲ್ ಒಂದ್ 2 ತೋಳಾರ ಅಮ್ಕೊಟ್ಟು ಹೋಗೋಣ. ಹಾ ಅಣ್ಣ, ಬಾಡಿ ಮಸಾಜ್ ಮಾಡ್ತಿದ್ರು, ಬಾಡಿ ಮಸಾಜ್ ಮಾಡೋದು ಕ್ಲೋಸ್ ಮಾಡ್ಬಿಟ್ಟು ಇವಾಗ ಎಲೆಕ್ಟ್ರಿಷಿಯನ್ ಮಾಡ್ತಾ ಇದಾರಂತೆ. ಚೆನ್ನಾಗ್ ಮಾಡ್ತಾರೆ ಬಾಡಿ ಮಸಾಜ್. ಫಸ್ಟ್ ಮಾಡ್ತಿದ್ರು, ಇವಾಗ ಏನು ಇದಾಗ್ಲಿಲ್ಲ ಅಂದ್ಬಿಟ್ಟು ಈ ಕಡೆ ಎಲೆಕ್ಟ್ರಿಷಿಯನ್ ಏನೋ ಮಾಡ್ತಾ ಇದಾರಂತೆ. ನನ್ಗೆ ಗೊತ್ತು ಬಿಡಿದ್. ಇವಾಗ ಯಾವ ಊರು ನೀವು? ಇದೇನಾ? ಏನ್ ಮಾಡ್ತೀರಾ ನೀವು? ಮಾಡ್ತೀರಾ ಬಾಡಿ ಮಸಾಜು? ಅಲ್ಲ ಅದಕ್ಕೆ ಕೇಳಿದ್, ನೀವು ಮಾಡಿಲ್ಲ ಅಂದ್ರೆ ಹೋಗಿ, ಇವ್ರು ಮಾಡ್ತಾರೆ, ಇವ್ರು ಅವ್ರ ಕೆಲ್ಸ ಅದೇ ಮಾಡ್ಕೊಡ್ತಾರೆ. ಏನ್ ಸುಮ್ನೆ ಅಲ್ಲಿ ಬಾಣ ಒಂದ್ 5 ನಿಮಿಷ ಬಾಣ. ನೀನ್ ಏನಣ್ಣ ನೀನು ಕೆಲ್ಸ ಮಾಡ್ತೀನಿ ಅಂದ್ಬಿಟ್ಟು ಏನಣ್ಣ ನೀನು? ಅಣ್ಣ ನಿಂದ ಅಮ್ಮಯ್ಯ ಬಾಣ, ಮೈಕೈನ್ ಐತಾ ಅದೇ ಒಂದ್ 5 ನಿಮಿಷ ಮಾಡೋದು ಬಾಣ. ಆಯ್ತು 100 ರೂಪಾಯಿ ಕೊಡ್ತೀನಿ ಬಾಣ. ಎಷ್ಟ್ ಬೇಕು ಹೇಳ, ಅಷ್ಟೇ ಕೊಡ್ತೀನಿ ಈಗ ನಿಂಗೆ. ಹಿಂಗೆ ಎಷ್ಟ್ ಬೇಕು ಹೇಳೋಣ? ಕೆಲಸ ಮಾಡೋನಲ್ಲ, ಅವ್ರು ಮಾಡ್ತಾರೆ, ಯಾಕೆ ಉಗ್ದು ಬಿಟ್ಟರು? ಹಳೆ ಕೆಲ್ಸ ಮಾಡುದು ಬಿಟ್ಬಿಟ್ಟಾರೆ. ಓಲಿ ಒಂದ್ ಹೆಡ್ ಮೆಸೇಜ್ ಮಾಡುವೆ ಬಾಣ ಇಲ್ಲಿ ನೀನು. ಇದು ತಪ್ಪಲ್ ಬಾಣ, ಇದು ಮಾಡೋ ಕೆಲ್ಸ ಬಿಟ್ಬಿಟ್ಟು ಇವೆಲ್ಲ ಎಲೆಕ್ಟ್ರಿಷಿಯನ್ ಇಟ್ಕೊಬಿಟ್ರಿ. ಈಗ ಅದೇ ಎಲೆಕ್ಟ್ರಿಕಲ್ ಅದು ಇದು ಅಂತ ನಾನು ಇವ್ರು ಚೆನ್ನಾಗ್ ಮಾಡ್ತಾರೆ ಅಂತ ಬಂದದ್ದು ಹೆಡ್ ಮಸಾಜು. ಸ್ವಲ್ಪ ಬಾಡಿ ಮಸಾಜ್ ಮಾಡ್ಕೊಂಡು ಹೋಗ ಬಾಣ. ನಿನ್ ದಮ್ಮಯ್ಯ ಮೈಕೈ ಬಾಣ, ಬಾಡಿ ಮಸಾಜ್ ಮಾಡಿ. ನಾನ್ ಯಾರಂತ ನಿಮ್ಗೆ ಅಷ್ಟೋ ಜನ ಕಸ್ಟಮರ್ ಬರ್ತಾರೆ. ಈಗ ಯಾರು ಅಂತ ಕೇಳಿದ್ರೆ ಈಗ ಹೆಂಗಣ ಈ ಕತೆ? ಒಂದ್ 50 ರೂಪಾಯಿ 70 ರೂಪಾಯಿ ಕೊಡ್ತೀನಿ. ಅದಕ್ಕೇನಂತೆ ಅಣ್ಣ, ನೀನೇ ನಿಮ್ಗೂ ಏನ್ ಬುದ್ಧಿ ಇಲ್ವಾ? ಎಷ್ಟಂತ ಹೇಳಿ ಅವ್ರಿಗೆ? ಬಾಯ್ಲಿ ನಾನು ಅದೇ ಆಮೇಲೆ ಗಾಡಿ ಬಿಡಿ ಬಾಯ್ಲಿ ಒಂದ್ 50 ರೂಪಾಯಿ ಕೊಡ್ತೀನಿ ಬಾಣ. ಇಲ್ಲಿ ಬಾಣ ಹೇಳದ್ ಕಳ್ಸಿ ಅರ್ಥ ಮಾಡ್ಕೊಂಡು ಸ್ಟೇಷನ್ ಯಾಕೆ ಹೋಯ್ತು? ಇಲ್ಲ ನಿಲ್ಸು ಬಾಯ್ಲಿ. ಆಯ್ತು ಸ್ಟೇಷನ್ಗೆ ಹೋಗುವ. ಆಯ್ತು ನಿಲ್ಸು, ಗಾಡಿ ನಿಲ್ಸು ಬಾಯ್ಲಿ ನಿಲ್ಸು. ಬಾಡಿ ಯಾಕ್ರಿ? ಒಂದೇ ಒಂದ್ ನಿಮಿಷ ನಾನು ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ.